ಹಾಯ್ ಸ್ನೇಹಿತರೆ, ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿರುವ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 2026ರಲ್ಲಿ ದೇಶಾದ್ಯಂತ ನಡೆಯಲಿರುವ ಚುನಾವಣೆಗಳು ಯಾವುವು ಅನ್ನೋದನ್ನ. ರಾಜ್ಯ ವಿಧಾನಸಭಾ ಚುನಾವಣೆಗಳಿಂದ ಹಿಡಿದು ಗ್ರಾಮ ಪಂಚಾಯತ್, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳವರೆಗೂ 2026 ವರ್ಷ ಭಾರತೀಯ ರಾಜಕಾರಣದಲ್ಲಿ ಭಾರಿ ಮಹತ್ವ ಹೊಂದಿದೆ. ಹಾಗಾದ್ರೆ 2026ರಲ್ಲಿ ಯಾವ ರಾಜ್ಯದಲ್ಲಿ ಚುನಾವಣೆ, ಕರ್ನಾಟಕದಲ್ಲಿ ಯಾವ ಚುನಾವಣೆಗಳು ನಡೆಯಲಿವೆ ಮತ್ತು ಇದರ ರಾಜಕೀಯ ಪರಿಣಾಮವೇನು ಎಂಬುದನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. 2026ರ ಚುನಾವಣಾ ವರ್ಷ ಯಾಕೆ ಮುಖ್ಯ? ಸ್ನೇಹಿತರೆ, 2024ರಲ್ಲಿ ಲೋಕಸಭಾ ಚುನಾವಣೆ ಮುಗಿದರೂ 2026ರ ವರ್ಷ ರಾಜಕೀಯವಾಗಿ ತುಂಬಾ ಬ್ಯುಸಿ ವರ್ಷ. ಈ ವರ್ಷದಲ್ಲಿ 5 ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆ, ಹಲವು ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ, ಉಪಚುನಾವಣೆಗಳು ನಡೆಯಲಿವೆ. ಅದರಲ್ಲೂ ಈ ಚುನಾವಣೆಗಳ ಫಲಿತಾಂಶ ಭವಿಷ್ಯದ ರಾಷ್ಟ್ರೀಯ ರಾಜಕಾರಣದ ದಿಕ್ಕನ್ನೇ ನಿರ್ಧರಿಸಬಹುದು. ಅದರಂತೆ 2026ರಲ್ಲಿ ಮಹಾನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿವೆ. 2020ರ ಆರಂಭದಲ್ಲೇ ಮಹಾರಾಷ್ಟ್ರದ ಪ್ರಮುಖ ನಗರಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗಳು ನಡೆದಿವೆ. ಮುಂಬೈ, ಪುಣೆ, ನಾಗಪುರ, ಥಾಣೆ ಮುಂತಾದ ದೊಡ್ಡ ನಗರಗಳಲ್ಲಿ ಜನವರಿ 15ರಂದು 2026ರಲ್ಲಿ ಮತದಾನ ನಡೆದಿದೆ. ಈ ಚುನಾವಣೆಗಳು ಯಾಕೆ ಮುಖ್ಯ ಅಂದ್ರೆ ಜನರ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸುತ್ತದೆ. ದೊಡ್ಡ ಪಕ್ಷಗಳ ಶಕ್ತಿ ಅಳೆಯಲು ಸಹಾಯ ಮಾಡುತ್ತವೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ಟ್ರೈಲರ್ ಆಗಿರುತ್ತವೆ. ಅದೇ ರೀತಿ ಕರ್ನಾಟಕದಲ್ಲಿ 2026ರಲ್ಲಿ ನಡೆಯುವ ಚುನಾವಣೆಗಳ ಬಗ್ಗೆ ನೋಡೋದಾದ್ರೆ 2026ರಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕು ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ನಗರಸಭೆ ಮತ್ತು ಪುರಸಭೆ ಚುನಾವಣೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆ, ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕೆಲವು ಕ್ಷೇತ್ರಗಳಲ್ಲಿ ಉಪಚುನಾವಣೆ ಸೇರಿದಂತೆ ಇವೆಲ್ಲವೂ ಈ ವರ್ಷ ನಡೆಯಲಿವೆ. ಸ್ಥಳೀಯ ಆಡಳಿತ ಅಭಿವೃದ್ಧಿ, ಜನರ ದಿನನಿತ್ಯದ ಸಮಸ್ಯೆಗಳ ಮೇಲೆ ನೇರ ಪರಿಣಾಮ ಬೀರುವ ಚುನಾವಣೆಗಳು ಇವಾಗಿವೆ ಮತ್ತು ಲೋಕಸಭೆ ಮತ್ತು ವಿಧಾನಸಭೆ ಎಲೆಕ್ಷನ್ ಅಷ್ಟೇ ಬಿರುಸಿನ ಚುನಾವಣೆಗಳು ಇವಾಗಿವೆ. ಅದೇ ರೀತಿ 2026ರಲ್ಲಿ ನಡೆಯಲಿರುವ 5 ಪ್ರಮುಖ ರಾಜ್ಯ ವಿಧಾನಸಭಾ ಚುನಾವಣೆಗಳ ಬಗ್ಗೆ ನೋಡೋದಾದ್ರೆ 2026ರಲ್ಲಿ ದೇಶದ 5 ಪ್ರಮುಖ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಅವು ಯಾವುವು ಅಂದ್ರೆ ಮೊದಲನೇದಾಗಿ ಅಸ್ಸಾಂ. ಇಲ್ಲಿ 2026ರ ಮಾರ್ಚ್, ಏಪ್ರಿಲ್ನಲ್ಲಿ ಚುನಾವಣೆ ಆಗೋ ಸಾಧ್ಯತೆ ಇದೆ ಮತ್ತು ಇಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳಿಗೆ ಭಾರಿ ಪೈಪೋಟಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನೆಕ್ಸ್ಟ್ ಪಶ್ಚಿಮ ಬಂಗಾಳ. ಇಲ್ಲಿ ಮೇ 2026ರೊಳಗೆ ಚುನಾವಣೆ ನಡೆಯುವ ಎಲ್ಲ ಲಕ್ಷಣವಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಬಿಜೆಪಿ ವಿರುದ್ಧ ತೀವ್ರ ಹೋರಾಟ ನಡೆಸಲಿದೆ. ಇನ್ನು ನೆಕ್ಸ್ಟ್ ತಮಿಳುನಾಡು. ಇಲ್ಲಿ ಏಪ್ರಿಲ್ ಅಥವಾ ಮೇ 2026ರಲ್ಲಿ ಚುನಾವಣೆ ಆಗಲಿದೆ ಮತ್ತು ಡಿಎಂಕೆ ಸರ್ಕಾರದ ಮುಂದಿನ ಪರೀಕ್ಷೆ ಕೂಡ ಎಂದು ರಾಜಕೀಯ ಪಾಳ್ಯದಲ್ಲಿ ಚರ್ಚೆ ಆಗ್ತಿದೆ. ಇದರಿಂದ ಈ ಬಾರಿ ಎಲೆಕ್ಷನ್ ನಲ್ಲಿ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಎಬ್ಬಿಸಿದೆ. ಇನ್ನು ನೆಕ್ಸ್ಟ್ ಕೇರಳ. ಇಲ್ಲಿ 2026ರ ಮೊದಲಾರ್ಧದಲ್ಲಿ ಚುನಾವಣೆ ಆಗಬಹುದು ಮತ್ತು ಎಡಪಕ್ಷ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ನಡೆಯುವ ಎಲ್ಲ ಸಾಧ್ಯತೆ ಇದೆ. ಪ್ರತಿ ಚುನಾವಣೆಯೂ ಅಚ್ಚರಿ ಫಲಿತಾಂಶ ಕೊಡೋ ರಾಜ್ಯ ಈ ಕೇರಳ ರಾಜ್ಯವಾಗಿದೆ. ಇನ್ನು ನೆಕ್ಸ್ಟ್ ಪುದುಚೇರಿ. ಇದೊಂದು ಯೂನಿಯನ್ ಟೆರಿಟರಿ, ಆದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಭಾವ ಇರುವ ಚುನಾವಣೆ ಕೂಡ ಇಲ್ಲಿ ನಡೆಯಲಿದೆ. ಈ ಚುನಾವಣೆಗಳ ರಾಜಕೀಯ ಮಹತ್ವ ನೋಡೋದಾದ್ರೆ ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶಗಳು ರಾಜ್ಯ ಸರ್ಕಾರಗಳ ಭವಿಷ್ಯ ನಿರ್ಧರಿಸುತ್ತವೆ, ರಾಜಕೀಯ ಪಕ್ಷಗಳ ಬಲಾಬಲ ತೋರಿಸುತ್ತವೆ, ಕೇಂದ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತವೆ. ಮುಖ್ಯವಾಗಿ ರಾಜ್ಯ ವಿಧಾನಸಭಾ ಚುನಾವಣೆಗಳು. ಹೆಚ್ಚು ರಾಜ್ಯಗಳಲ್ಲಿ ಗೆದ್ದರೆ ರಾಜ್ಯಸಭೆಯಲ್ಲಿ ಹೆಚ್ಚು ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಕಾನೂನು ಪಾಸು ಮಾಡೋದು ಸುಲಭ. ಅದೇ ಕಾರಣಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಕಣ್ಣು 2026ರ ಮೇಲೆ ಇದೆ. ಅದೇ ಚುನಾವಣೆ ಆಯೋಗ ಇದೀಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಹೌದು, ಚುನಾವಣೆಗೂ ಮೊದಲು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಅಪ್ಡೇಟ್ ಮಾಡುತ್ತಿದೆ.
ಸೊ ಇದನ್ನೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೆಯುತ್ತಾರೆ. ಇದರಿಂದ ನಕಲಿ ಮತದಾರರ ಹೆಸರನ್ನ ತೆಗೆದುಹಾಕುವುದು, ಹೊಸ ಮತದಾರರನ್ನ ಸೇರಿಸುವುದು, ತಪ್ಪು ವಿಳಾಸ, ಡೇಟಾ ಸರಿಪಡಿಸುವುದು. ಸೊ ಅದಕ್ಕೆ ಜನರು ತಪ್ಪದೇ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಎಂದು ಪರಿಶೀಲಿಸಬೇಕು. ಇನ್ ಕೇಸ್ ನೀವು ಎಲೆಕ್ಷನ್ ಫೇಸ್ ಮಾಡುವಾಗ ಈ ಕೆಲವು ಅಂಶಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು. 2026ರ ಚುನಾವಣೆಗಳು ರಾಜಕೀಯವಾಗಿ ಮಾತ್ರ ಅಲ್ಲ, ಜನರಿಗೆ ತುಂಬಾ ಮುಖ್ಯ. ನಾವು ಮಾಡಬೇಕಾದದ್ದು ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲನೆ, ಸ್ಥಳೀಯ ಸಂಸ್ಥೆಗಳ ಅರಿವು, ಜಾತಿ ಧರ್ಮದ ರಾಜಕಾರಣ ಬಿಟ್ಟು ಅಭಿವೃದ್ಧಿ ನೋಡಿ ಮತದಾನ ಮಾಡಬೇಕು. ಸೊ ಒಟ್ಟಾರೆಯಾಗಿ ಹೇಳಬೇಕಾದರೆ 2026 ಒಂದು ಬಾರಿ ಚುನಾವಣೆ ನಡೆಯುವ ವರ್ಷ ಆಗಿ ಕಾಣುತ್ತಿದೆ. ಸೊ ಕರ್ನಾಟಕ ಸೇರಿ ದೇಶಾದ್ಯಂತ ಹಲವು ಚುನಾವಣೆಗಳು, 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ತುಂಬಾ ಇಂಪಾರ್ಟೆಂಟ್ ರಾಜಕೀಯ ಟರ್ನಿಂಗ್ ಪಾಯಿಂಟ್ ಆಗಿವೆ. ಈ ಚುನಾವಣಾ ಫಲಿತಾಂಶಗಳು ಭವಿಷ್ಯದ ರಾಜಕಾರಣವನ್ನ ನಿರ್ಧರಿಸುತ್ತವೆ. ಸೊ ಇವೆಲ್ಲವೂ 2026ರಲ್ಲಿ ನಡೆಯಬಹುದಾದ ಚುನಾವಣೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಒತ್ತಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.